ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ಕ್ ಮ್ಯಾನ್ ಕನ್ನಡ ಚಾನಲ್. ಎಲ್ಲಿ ನೋಡಿದರೂ ಕೂಡ ಡ್ರೀಮ್11 ಅನ್ಬ್ಯಾನ್ ಆಯಿತು, ಡ್ರೀಮ್11 ಪೇಯ್ಡ್ ಕಾಂಟೆಸ್ಟ್ ಶುರುವಾಯಿತು ಅಂತಾನೆ ನೀವು ನ್ಯೂಸ್ಗಳನ್ನು ನೋಡ್ತಾ ಇರ್ತೀರಾ. ಆದರೆ ಆ ಥರದಂತಹ ಯಾವುದೇ ರೀತಿಯ ಬೆಳವಣಿಗೆಗಳು ಕೂಡ ಆಗಿಲ್ಲ. ಒಂದು ಲೆಕ್ಕದಲ್ಲಿ ನೋಡೋದಾದ್ರೆ ಜನವರಿ 27ಕ್ಕೆ ಕೋರ್ಟಿನಲ್ಲಿ ಫೈನಲ್ ಹಿಯರಿಂಗ್ ಇತ್ತು ಅಂತ ಹೇಳಲಾಗಿತ್ತು. ಆದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಕೇಸ್ ಕೂಡ ಲಿಸ್ಟೆಡ್ ಆಗಿರಲಿಲ್ಲ. ಸೊ ಆದ್ರಿಂದ ಅಲ್ಲಿಂದ ಇಲ್ಲಿಯವರೆಗೆ ಕೂಡ ಯಾವುದೇ ರೀತಿಯಾದಂತಹ ಡ್ರೀಮ್11 ಬಗ್ಗೆ ಅಪ್ಡೇಟ್ ಇಲ್ಲ. ಗವರ್ಮೆಂಟ್ನವರ ಕಡೆಯಿಂದ ಯಾವುದೇ ರೀತಿಯಾದಂತಹ ಅಪ್ಡೇಟ್ಗಳು ಕೂಡ ಬರ್ತಾ ಇಲ್ಲ. ಹಾಗೇನೆ ಕೋರ್ಟಿನಲ್ಲಿಯೂ ಕೂಡ ಈ ಕೇಸಿನ ಬಗ್ಗೆ ಪ್ರಯಾರಿಟಿ ತೆಗೆದುಕೊಳ್ತಾ ಇಲ್ಲ. ಯಾವುದಾದ್ರೂ ಒಂದು ಕೇಸ್ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಯಾರಿಟಿ ತೆಗೆದುಕೊಂಡ್ರೆ ಅದರಲ್ಲಿ ಯಾವುದಾದ್ರೂ ಒಂದು ಬೆಳವಣಿಗೆ ಆಗ್ಬೋದಂತ ನಾವು ಆಲೋಚಿಸಬಹುದು. ಆದ್ರೆ ಇಲ್ಲಿ ಕೇಸ್ಗಳ ದಿನಾಂಕವಷ್ಟೇ ನಿಗದಿ ಆಗ್ತದೆ ಹೊರತಾಗಿಯೂ ಅದರಲ್ಲಿ ಯಾವುದೇ ರೀತಿಯಾದಂತಹ ಬೆಳವಣಿಗೆ ಆಗ್ತಾ ಇಲ್ಲ. ಸೊ ಈ ಒಂದರ್ಥದಲ್ಲಿ ನೋಡೋದಾದ್ರೆ ಈ ಕೇಸ್ ಇನ್ನಷ್ಟು ಮುಂದಕ್ಕೆ ಹೋಗುವ ಸಾಧ್ಯತೆ ಇದೆ. ಇವಾಗ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಈ ಫ್ಯಾಂಟಸಿ ಆಪ್ಸ್ಗಳ ಯೂಸರ್ಸ್ಗೆ ಒಂದೇ ಒಂದು ಅಪ್ಡೇಟ್ ಏನಂತ ಹೇಳಿದ್ರೆ, ಮುಂದಿನ ದಿನಾಂಕ ಒಂದು ನಿಗದಿಯಾಗಿದೆ. ಅದು ಈ ಕೇಸಿನ ಬಗ್ಗೆ ಹಿಯರಿಂಗ್ ನ ದಿನಾಂಕ ಆಗತ್ತೆ ಅಂತ ಹೇಳಲಾಗ್ತಿದೆ. ಸೊ ಇದು ಕನ್ಫರ್ಮ್ ಆಗಿ ಆ ದಿನದಂದೇ ಆಗ್ತದ ಅನ್ನೋದು ಕೂಡ ಡೌಟ್ ಆಗಿದೆ. ಯಾಕಂತ ಹೇಳಿದ್ರೆ ಅನೇಕ ಬಾರಿ ಈ ಕೇಸಿನ ಬಗ್ಗೆ ಡೇಟ್ ಫಿಕ್ಸ್ ಆಗಿತ್ತು, ಆದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಬೆಳವಣಿಗೆ ಕೂಡ ಆಗಿರ್ಲಿಲ್ಲ. ಸೊ ಅದೇ ರೀತಿ ಈ ದಿನವೂ ಕೂಡ ಆಗ್ಬಹುದಾ ಅಥವಾ ಈ ದಿನದಲ್ಲಿ ಫೈನಲ್ ಆಗಿ ಯಾವ್ದಾದ್ರು ಒಂದು ಡಿಸಿಷನ್ ಬರ್ಬೋದಾ ಅನ್ನೋದು ಕೂಡ ನಾವು ಇವಾಗ ಕಾದು ನೋಡ್ಬೇಕಾಗಿದೆ. ನೀವು ಹೇಳ್ಬೋದು ತುಂಬಾನೇ ಟೈಮ್ ಆಗಿದೆ ಅಂತ, ಆದ್ರೆ ನೀವು ಇಲ್ಲಿ ಥಿಂಕ್ ಮಾಡಬೇಕು. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಕೇಸ್ ಇತ್ಯರ್ಥ ಆಗ್ಬೇಕಾದ್ರೆ ಅದು ಇಂಥ ದೊಡ್ಡ ಮ್ಯಾಟರ್ ನಲ್ಲಿ ತುಂಬಾನೇ ಟೈಮ್ ತೆಗೆದುಕೊಳ್ಬೇಕಾಗ್ತದೆ. ಅಂಥದ್ರಲ್ಲಿ ಇದು ತುಂಬಾ ಸೆನ್ಸಿಟಿವ್ ವಿಷಯವಾಗಿದೆ. ಇದು ಗವರ್ಮೆಂಟ್ ಹಾಗೂ ಫ್ಯಾಂಟಸಿ ಆಪ್ಸ್ ಗಳ ನಡುವಿನ ಒಂದು ದೊಡ್ಡ ಯುದ್ಧವಾಗಿರ್ತದೆ. ಇದರಲ್ಲಿ ಸುಪ್ರೀಂ ಕೋರ್ಟ್ ಯಾವುದಾದ್ರೂ ಒಂದು ತೀರ್ಪು ಕೊಡಬೇಕಾದಂದ್ರೆ ಅದರ ಬಗ್ಗೆ ತುಂಬಾನೇ ಸಾಕ್ಷ್ಯಗಳ ಜೊತೆಗೊಂಡು ತೀರ್ಪು ಕೊಡಬೇಕಾಗ್ತದೆ. ಅದೇ ರೀತಿ ಇವಾಗ ಸುಪ್ರೀಂ ಕೋರ್ಟ್ ಏನಿದೆ ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ಸಾಕ್ಷ್ಯಾಧಾರಗಳನ್ನು ಗಮನಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದೇ ಒಂದು ಹೋಪ್ಸ್ ಅಂತ ಹೇಳಿದ್ರೆ ಈ ಸ್ಕಿಲ್ ಗೇಮ್ಗಳಿಗೆ ಒಂದು ಅವಕಾಶ ಸಿಗ್ಬೋದು ಅಂತ ಹೇಳಲಾಗ್ತಾ ಇದೆ. ಇದು ಒಂದು ಬಿಟ್ರೆ ಬೇರೆ ಯಾವ ಗುಡ್ ನ್ಯೂಸ್ ಕೂಡ ಬರ್ತಾ ಇಲ್ಲ ಫ್ಯಾಂಟಸಿ ಯೂಸರ್ಸ್ಗೆ. ಸೊ ಇದರ ಮುಂದಿನ ದಿನಾಂಕ ಏನಿದೆ ಅದು ಮಾರ್ಚ್ 11ಕ್ಕೆ ಫೈನಲ್ ಹಿಯರಿಂಗ್ ಅಂತ ಹೇಳಲಾಗ್ತಿದೆ. ಸೊ ಹೇಳಲಾಗ್ತಿದೆ, ಬಟ್ ಆ ದಿನವೇ ಆಗ್ತದ ಅನ್ನೋದು ಕೂಡ ಇಲ್ಲಿ ಅನುಮಾನ ಮತ್ತೆ ಶುರುವಾಗಿದೆ. ನಿಮಗೆ ಗೊತ್ತಿರಬಹುದು, ಇವಾಗಲೇ ಅನೇಕ ಡೇಟ್ಗಳು ಬಂದಿದೆ, ಆದ್ರೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಡಿಸಿಷನ್ ಬಂದಿಲ್ಲ. ಆ ಕೇಸಿನ ಬಗ್ಗೆ ಅವರು ಕಣ್ಣೆತ್ತಿಯೂ ಕೂಡ ನೋಡಿಲ್ಲ ಸುಪ್ರೀಂ ಕೋರ್ಟ್ನ ಜಡ್ಜ್ ಏನಿದ್ದಾರೆ. ಬಟ್ ಮಾರ್ಚ್ 11ಕ್ಕೆ ಈ ಒಂದು ಕೇಸಿನ ಬಗ್ಗೆ ಪುನಃ ಒಂದು ಡಿಸ್ಕಷನ್ ಆಗುತ್ತೆ ಅಂತ ಹೇಳಲಾಗಿದೆ. ಸೊ ಅದೇ ರೀತಿ ಏನಾದ್ರೂ ಗುಡ್ ನ್ಯೂಸ್ ಬರ್ಬೋದಾ ಅನ್ನೋದು ಕೂಡ ಅಲ್ಲಿಯವರೆಗೂ ಕಾಯಬೇಕಾಗ್ತದೆ. ಅದಕ್ಕಿಂತ ಮುಂಚೆ ನಿಮ್ಗೆ ಒಂದು ಅಪ್ಡೇಟ್ ಬರ್ಬೋದು. ಏನಂತ ಹೇಳಿದ್ರೆ, ಇನ್ನು ಕೇವಲ 5 ದಿನಗಳಲ್ಲಿ ಈ ಫ್ಯಾಂಟಸಿ ಆಪ್ಸ್ ಗಳ ಬಗ್ಗೆ ಗವರ್ಮೆಂಟ್ ನವರು ಜಾರಿಗೊಳಿಸಿದ ಕಾನೂನಿನ ಬಗ್ಗೆ ಅಪ್ಡೇಟ್ ಬಂದೇ ಬರ್ತದೆ. ಸೊ ಯಾವ ರೀತಿಯ ಕಾನೂನನ್ನು ಜಾರಿಗೊಳಿಸಿದ್ದಾರೆ ಅನ್ನೋದು ಕೂಡ ನಿಮ್ಗೆ ಇನ್ನು ಕೇವಲ 5 ದಿನಗಳಲ್ಲಿ ಗೊತ್ತಾಗ್ತದೆ. ಅದರ ಬಗ್ಗೆ ನಾನು ನಿಮ್ಗೆ ತಪ್ಪದೆ ತಿಳಿಸ್ತೀನಿ. ಆ ಕಾನೂನು ಯಾವ ರೀತಿ ಉಂಟು, ಯಾವ ರೀತಿ ಫ್ಯಾಂಟಸಿ ಆಪ್ಸ್ ಗಳಿಗೆ ಹೆಲ್ಪ್ ಆಗುತ್ತಾ ಅಥವಾ ಡಿಸ್ಅಡ್ವಾಂಟೇಜ್ ಆಗುತ್ತಾ ಅನ್ನೋದು ಕೂಡ ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾವುದೇ ಇಲ್ಲಿಗಲ್ ಆಪ್ ಗಳಲ್ಲಿ ಆಡೋಕೆ ಹೋಗಬೇಡಿ. ಒಂದ್ ವೇಳೆ ಆಡ್ಲೇಬೇಕಂತಿದ್ರೆ ಫ್ರೀ ಟು ಪ್ಲೇ ಮಾಡೆಲ್ ನಲ್ಲಿ ಆಟ ಆಡಿ, ಅದು ಕಂಪ್ಲೀಟ್ ಆಗಿ ಸೇಫ್ ಆಗಿರ್ತದೆ. ಸೊ ಇಲ್ಲಿಗಲ್ ಆಪ್ ಗಳಲ್ಲಿ ಆಡೋದು ತುಂಬಾನೇ. ಸೊ ಎಲ್ಲರೂ ಸೇಫ್ ಆಗಿರಿ. ಸ್ವಲ್ಪ ಟೈಮ್ ಅಷ್ಟೇ, ಏನಾದ್ರೂ ಒಂದು ಗುಡ್ ನ್ಯೂಸ್ ಬಂದೇ ಬರ್ತದೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಒಂದು ವೇಳೆ ಈ ಮಾಹಿತಿ ಇಷ್ಟವಾದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.